ಮೇಡಮ್ ಪೂಜಾ ಸಾಮಾನಿಗೆ ಎಷ್ಟು ದುಡ್ಡು ಕೊಡ್ತಾ ಇದ್ದೀರಾ? ಸರ್ ನಾವಿಲ್ಲಿ ಭಕ್ತಾದಿಗಳು ಆಕ್ಚುಲಿ ನಾವು ಬಂದು ಪೂಜೆ ಸಾಮಾನು ಒಂದು ಸೆಟ್ ಕೇಳಿದ್ವಿ. ಅವರಿಗೆ ಏನೇನು ಕೊಡ್ತೀರಾ, ಎಷ್ಟು ಕೊಡ್ತೀರಾ ಅಂದಾಗ ಒಂದು ತೆಂಗಿನಕಾಯಿ, ಒಂದು ಗಂಧದ ಕಡಿ ಮತ್ತೆ ಒಂದಿಷ್ಟು ಹೂವು ಮತ್ತೆ ಒಂದು ಹಾರ, ಒಂದು ಎಕ್ಕದಾರ ಹೊರಗಡೆ ಬಂದರೆ ಒಂದು 5 ರಿಂದ 10 ರೂಪಾಯಿ ಸರ್. ಇಲ್ಲಿ ಬಂದ್ಬಿಟ್ಟು ಒಂದು 30 ರಿಂದ 40 ಮಾಡ್ತಾ ಇದ್ದಾರೆ. ತೆಂಗಿನಕಾಯಿ ಬಂದು 40 ರೂಪಾಯಿ ಅಂತ ಹೇಳ್ತಾರೆ. ಒಂದು ಸೆಟ್ಟಿಗೆ 150 ರೂಪಾಯಿ ಹೇಳ್ತಾರೆ. ಬಟ್ ಈ ಹಿಂದೆ ಇನ್ನೂ ಹೆಚ್ಚಿಗೆನೇ ಮಾರಿದ್ದಾರೆ ಅಂತ ನಮ್ಗೆ ಗೊತ್ತಾಯಿತು. ಆ ಥರ ಮಾಡಿದ್ರೆ ಇವರು ಮುಜರಾಯಿ ಇಲಾಖೆಗೇನೋ ಟೆಂಡರ್ ಕೊಟ್ಟಿದ್ದೀವಿ, 12 ಲಕ್ಷ ಕೊಟ್ಟಿದ್ದೀವಿ, ನಾವು 35 ಲಕ್ಷ ಕೊಟ್ಟಿದ್ದೀವಿ, ಅದನ್ನು ನಾವು ತೊಗೋಬೇಕು ಅಂತ ಹೇಳಿ ಇಲ್ಲಿ ಬರೋವಂಥ ಭಕ್ತಾದಿಗಳ ಮೇಲೆ ಅದನ್ನು ಹಾಕಕ್ಕೆ ಹೊರೆ ಹಾಕಿದ್ರೆ ಇದು ಯಾವ ನ್ಯಾಯ ಸರ್? ಅದಕ್ಕೇನಾಗಿ ನಾವು ಕೇಳಿಕ್ಕೆ ಅವರು ಅದನ್ನು ಬೇರೆ ಥರನೇ ತಗೊಂಡು ಇದು ಮಾಡಿದ್ರು. ದೇವಸ್ಥಾನ ಕಮಿಟಿಗೆ ಮಾಹಿತಿ ಕೊಟ್ಟಿದ್ದೀರಾ? ಸರ್ ಇವಾಗ ಯಾರೋ ಒಬ್ರು ನಾವು ತಗೋಬೇಕಾದ್ರೆ ಒಬ್ರು ಬಂದು ಅವರು ಕೇಳಿದ್ರು. ಅವರು ಕೇಳಿದಾಗ ಅವ್ರ ಮೇಲೆ ಅವರೆಲ್ಲ ಏನೋ ಬೇರೆ ಥರ ಎಲ್ಲ ಮಾತಾಡ್ತಾ ಇದ್ರು. ಅವಾಗ ಅವರು ಇಒ ಅನ್ನೋರನ್ನ ಕರೆಸಿ, ದೇವಸ್ಥಾನದ ಇಒನ ಕರೆಸಿದ್ರು. ಕರೆಸಿ ಮಾತಾಡಿದಾಗ ಇಬ್ರು ಮಾತಾಡಿ ಎಲ್ಲ ಹೇಳಿದ್ರು. ಇಲ್ಲ ಬಂದು ನೀವು ಲೆಟರ್ ಕೊಡಿ ಅಂತ ಹೇಳಿದ್ದಾರೆ. ಲೆಟರ್ ಕೊಡಿ ಅಂತ ಮಾತಾಡಿದ್ರೆ ಇನ್ನೊಬ್ರು ನಮ್ಗೆ ಯಾರೋ ಬಂದು ಮಾತಾಡಿದ್ರಲ್ಲ, ವಿಜಯ್ ಕುಮಾರ್ ಅಂತ ಅವ್ರ ಹೆಸರು, ಅವರು ಲೆಟರ್ ಕೊಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಲೆಟರ್ ಕೊಟ್ಮೇಲೆ ಇನ್ನು ಮುಂದೆ ರೀಸನೇಬಲ್ ಕೊಡ್ತಾರಂತ ಹೆಂಗೆ ಮೇಡಮ್? ಅನ್ಕೊಂಡಿದ್ದೀವಿ ಸರ್, ನಾವು ಅನ್ಕೊಂಡಿದ್ದೀವಿ ಭಕ್ತಾದಿ ಮೇಲೆ ಹೊರೆ ಆಗ್ಬಾರ್ದು ಸರ್. ಇದೇನೇ ಆದ್ರೂ ಸರ್ಕಾರ ತಗೊಳ್ತಾರೋ ಇಲ್ಲ ಇವ್ರು ತಗೊಳ್ತಾರೋ, ಯಾರೋ ಇವಾಗ ಟೆಂಡರ್ ತಗೊಂಡ್ರೆ ಅವ್ರಿಗೆ ಲಾಭ ಆಗ್ಬೋದು ಹೊರತು ಇದು ಇಲ್ಲಿ ಬರೋವಂಥ ಭಕ್ತಾದಿಗಳ ಮೇಲೆ ಹೊರೆ ಆಗ್ತಾ ಇದೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ನೀವೇ ನೋಡಿದ್ದೀರಾ, ತಗೊಳ್ಳೋ ಸಂಬಳ ಎಷ್ಟಿದೆ, ಟ್ಯಾಕ್ಸ್ ಏನು ಕಟ್ತಿದ್ದಾರೆ ಎಲ್ಲ ನಿಮ್ಗೆ ಗೊತ್ತಾಗ್ತಿದೆ. ಅದ್ರ ಮೇಲೆ ಈ ಥರ ಒಂದು ತೆಂಗಿನಕಾಯಿ ಒಂದು ಇದನ್ನು ಈಗಲೇ ಬರಗಾಲ ಸ್ಟಾರ್ಟ್ ಆಗಿದೆ. 5 ರೂಪಾಯಿ ಅಂಥದ್ರಲ್ಲಿ 20 ರೂಪಾಯಿ ಗರ್ಕೆ ಅಂಥದ್ರಲ್ಲಿ ಇವರು ಈ ಥರ ಅದೇಂದರೆ ಭಕ್ತಾದಿ ಮೇಲೆ ಮಾಫಿಯಾ ಅಂದರೆ ಒಂಥರ ಹಣದ ಮಾಫಿಯಾ ಆಗ್ತಾ ಇದೆ ಸರ್. ಇಲ್ಲಿ ಬರ್ತಾ ದೇವಸ್ಥಾನದಲ್ಲೂ ಮಾಫಿಯಾ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಎಲ್ಲೆಲ್ಲೋ ಆಗ್ತಾ ಇದೆ, ಅದು ದೇವಸ್ಥಾನದಲ್ಲೂ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲ ಅಕ್ಕಪಕ್ಕ ಅಂಗಡಿಗಳು ಇಲ್ವಲ್ಲ ಮೇಡಮ್? ಇದು ಒಂದೇ ಅಂಗಡಿಗಳು ಇರೋದು. ಅದೇ ಸರ್, ನಾವು ಅದೇ ಅನ್ಕೊಳ್ತಾ ಇದ್ದೀವಿ. ಟೆಂಡರ್ ತಗೊಂಡಿದ್ದಾರೆ, ಬಿಡ್ತಿದ್ದಾರೆ ಇಡಕ್ಕೆ. ಬೇರೆ ಅಲ್ಲೇ ಆಚೆ ಕಡೆ ಇಟ್ಕೊಳ್ಳಿ ಬಿಡಿ, ಫುಟ್ಪಾತ್ ಅಲ್ಲಿ ಬಿಡಿ, ಬಂದು ತಗೊಂತೀವಿ ಅಲ್ಲೇನೆ. ಎಲ್ಲಿ ಬಂದ್ರು ದೇವರೇನು ಸ್ವೀಕರಿಸಲ್ಲ ಅಂತ ಹೇಳಲ್ವಲ್ಲ. ಅವರು ಟೆಂಡರ್ ಕೊಟ್ಟು ಅವರು ದುಡ್ಡು ಜಾಸ್ತಿ ಕೊಟ್ಟಿದ್ದಾರೆ, ಪಬ್ಲಿಕ್ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ? ಕರೆಕ್ಟ್, ಅದನ್ನ ನಾವು ಕೇಳ್ತಾ ಸರ್. ನೀವು ತಗೋಬೇಡಿ, ಯಾಕೆ ತಗೊಂಡ್ರಿ ಅದನ್ನ? ಅವರು ಮೋಸ ಹೋದ್ರಂತ ಪಬ್ಲಿಕ್ಗೆ ಮೋಸ ಮಾಡ್ತಾ ಇದ್ದಾರಾ? ಸರ್ ಅದೇ ತರ ಇದು ಮಾಡ್ತಾರೆ. ಅದಕ್ಕೆ ನಾವು ಕೇಳ್ತಾ ಇದೀವಿ, ನೀವು ತಗೊಳ್ಳೋ ಮುಂಚೆ ನಿಮ್ಗೆ ಜ್ಞಾನ ಇರ್ಲಿಲ್ವಾ? 12 ಲಕ್ಷ ಕೊಡೋ ಟೈಮಲ್ಲಿ ನಿಮ್ಗೆ ಗೊತ್ತಿಲ್ಲ. ಎಕ್ಕದಾರ ಇಲ್ಲಿ 40 ರೂಪಾಯಿ, 50 ರೂಪಾಯಿ ನಮ್ಮ ಎಲ್ಲರ ಮೇಲೆ ಹ್ಯಾಕ್ ಮಾಡ್ತಾರೆ. ಭಕ್ತಾದಿಗಳು ಒಂದು ಬೆಲ್ದಾರ್ತಿ ತಗೊಂಡಿದ್ದಾರೆ 150 ರೂಪಾಯಿ. 150 ರೂಪಾಯಿ ಅಷ್ಟೇ. ಒಂದು ಬೆಲ್ದಾರ್ತಿ, ಒಂದು ಗರ್ಕೆ, ಒಂದು ಹಾರಕ್ಕೆ 150 ರೂಪಾಯಿ. ಕೇಳಿದ್ರೆ ಏನು ಹೇಳ್ತಾರೆ ಮೇಡಮ್? ಇಲ್ಲಾಂದ್ರೆ ಹೋಗಿ ಬೇರೆ. ಅದು ಮಾತು ಒಂದು ಸ್ವಲ್ಪ ಹೇಗಿದೆ ಅಂದರೆ ಭಕ್ತಾದಿಗಳಿಂದನೇ ಅವರು ಆ್ಯಕ್ಚುಲಾಗಿ ಜೀವನ ನಡೆಸೋದು. ಬೇರೆ ಥರ ಎಲ್ಲ ಅವ್ಯಾಸ ಶಬ್ದಗಳನ್ನ ಉಪಯೋಗಿಸ್ತಾರೆ. ಮತ್ತೆ ಏನು ಬೇಕಾದ್ರೆ ತಗೊಂಡು ಬಿಟ್ಟು ಅಂತಾರೆ. ಮತ್ತೆ ಇನ್ನೇನಕ್ಕೆ ದೇವಸ್ಥಾನದಲ್ಲಿ ಇವ್ರಿಗೆ ಟೆಂಡರ್ ಕೊಟ್ಟಿದ್ದಾರೆ, ಇವ್ರನ್ನ ಯಾಕೆ ಇಳಿಸಿದ್ದಾರೆ? ಮೊದಲು ಅದನ್ನು ಮುಚ್ಚಿಸಕ್ಕೆ ಇರುತ್ತೆ ಸರ್. ಇಲ್ಲ ಬೇರೆಯವ್ರಿಗೆ ಯಾರು ಕೊಡಿ ಅಂತ ಹೇಳ್ತಲ್ಲ, ಮಾಡಲಿ ಕೆಳಗಡೆ ಫುಟ್ಪಾತಲ್ಲಿ ಮಾಡಿ ತಗೊಳ್ಳೋಣ. ಅಲ್ಲೂ ತೆಂಗಿನಕಾಯಿ ಪೂಜೆ ಸಾಮಾನೆಲ್ಲ ಅಲ್ಲೂ ಇದೆ, ತಗೊಳ್ಳೋಣ. ಫುಟ್ಪಾತಲ್ಲಿ 10 ಜನ ಇಟ್ಕೊಂತಾರೆ, ಅವ್ರಿಗೂ ಜೀವನ ನಡೆಯುತ್ತೆ. ಟೆಂಡರ್ ಕೊಟ್ಟು ಯಾಕೆ ಭಕ್ತಾದಿಗಳ ಮೇಲೆ ಹೊಟ್ಟೆ ಮೇಲೆ ಹೊಡಿಬೇಕು?